ಇವರು ಬಹಳ ಚೆನ್ನಾಗಿ 5 ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಮಗೆ ತಿಳಿಸಿ ಹೇಳಿದ್ದಾರೆ. ಮತ್ತು ಮನುಷ್ಯನಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಮೇಲೆ ಬುದ್ಧನ ಕಾಲದಿಂದಲೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಈ ಸಮಾಜದಲ್ಲಿ ಇರ್ತಕ್ಕಂಥವರು ಮನುಷ್ಯರಂತೆ ತಿಳ್ಕೊಳ್ಳಿಲ್ಲ. ತದನಂತರ 12ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಬಸವಾದಿ ಶರಣರು ಅಲ್ಲಂ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪದಲ್ಲಿ ಪುಲುಕೊಬ್ಬರು ಸೇರಿ ಎಲ್ಲರೂ ಈ ಜಾತೀಯತೆ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಸಮಾನತೆ ಬರಬೇಕು, ಸಮಾಜ ಆಗಬೇಕು, ಎಲ್ಲರಿಗೂ ಅಧಿಕಾರ ಸಿಗಬೇಕು, ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿದ್ರು ಕೂಡ ಅದನ್ನು ಕೂಡ ಈ ಸಮಾಜದಲ್ಲಿ ಇರ್ತಕ್ಕಂಥ ಹೇಳಿದವರನ್ನೇ ಓಡಿಸಿದರು ಹೊರತು ಅದನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ಆಗಲಿಲ್ಲ. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಬಂತು This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಯಲ್ಲಿ ಈ ದೇಶದ ಸಂವಿಧಾನವನ್ನು ಬರೆತಕ್ಕಂಥ ಕೆಲಸವನ್ನು ವಹಿಸಿದರು. ಅವರು ಸುಮಾರು 3 ವರ್ಷಗಳ ಸಮೀಪ ಈ ಒಂದು ಎಲ್ಲ ದೇಶಕ್ಕೂ ತಿರುಗಾಡಿ ಈ ರಾಜ್ಯದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಧರ್ಮಗಳು, ಅನೇಕ ಪ್ರಾಂತಗಳು, ಅನೇಕ ಭಾಷೆಗಳು, ಅನೇಕ ಜಾತಿಗಳು ಎಲ್ಲವನ್ನ ಅಧ್ಯಯನ ಮಾಡಿ ಎಲ್ಲರಿಗೂ ಸಮನಾಗಿ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ರೀತಿಯಲ್ಲಿ ಏನಪ್ಪ ಅಂದರೆ ಈ ಸಂವಿಧಾನವನ್ನು 4 ರಾಷ್ಟ್ರಗಳಲ್ಲಿ ಕೂಡ ಹೋಗಿ ಅಧ್ಯಯನ ಮಾಡಿ ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ಪರಿಪಕ್ವವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದರ ಫಲವಾಗಿ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ಮನುಷ್ಯರಂತೆ ಕಾಣ್ತಾ ಇದ್ದೀವಿ. ಅಲ್ಲಿವರೆಗೂ ಕೂಡ ಅಧಿಕಾರವನ್ನು ಉಪಯೋಗಿಸಿ ಸಂಸ್ಕಾರ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಅವರು, ಬಂತೇಜಿಯವರು ಹೇಳಿದ್ರೆ ಮಾತು ಸತ್ಯ ಇದೆ. ಇನ್ನೂ ಸಂಸ್ಕಾರ ಬರಬೇಕಾಗಿತ್ತು. ಯಾಕಂದ್ರೆ ನಾವೆಲ್ಲ ಬಂತೇಜಿಯವ್ರಿಗೆ ಹೇಳ್ತೇವೆ ಪೂಜ್ಯ ಮಹಾತ್ಮರ ದಿನಾಚರಣೆನ ಇವತ್ತು ಮಾಡಬೇಕು, 5 ಗಂಟೆಗೆ ಸೇರ್ಬೇಕಂತ ಹೇಳಿ ನಾವು 5 ಗಂಟೆಯಿಂದ ಕೇಳ್ತಾನೆ ಇದ್ದೀವಿ, ಇನ್ನೂ ಜನ ಬಂದಿಲ್ಲ, ಇನ್ನೂ ಬಂದಿಲ್ಲ. 7 ಗಂಟೆಗೆ ಕೇಳಿದ್ರು ಇಲ್ಲರಿ ಬಂದಿಲ್ಲ, 8 ಗಂಟೆಗೆ ಕೇಳಿದ್ರು ಇನ್ನೂ ಈ ಬರ್ತದೆ, ಒಂದು 10 ನಿಮಿಷ ವೇಟ್ ಮಾಡಿ ಬರ್ರಿ. ಹಿಂಗೆಲ್ಲ ಏನಪ್ಪ ಅಂದ್ರೆ ಅವರು ಹೇಳಿರ್ತಕ್ಕಂಥದ್ದು ಮುಂದೆ ಕೂಡ ಈ ರೀತಿ ಆಗಬಾರ್ದು. ಯಾಕಂದರೆ ಇವತ್ತು ನಾವೆಲ್ಲರೂ ಸಮಾನತೆಯಿಂದ ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥದ್ದಾಗಲಿ, ಇವತ್ತು ಏನಾದರೂ ಒಂದು ಸ್ವಲ್ಪ ಆದರೂ ಕೂಡ ಈ ದೇಶ ಇವತ್ತು ತಲೆ ಎತ್ತಿ ತಿರುಗಾಡ್ತಕ್ಕಂಥ ರೀತಿಯಲ್ಲಿ ಆಗಬೇಕಾದ್ರೆ ಅದು ನಮ್ಮೆಲ್ಲರ ಮಹಾತ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪುಣ್ಯದ ಫಲವಾಗಿ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದ ನಂತರ ಇಲ್ಲಿ ಮನುಷ್ಯರಾಗಿ ಬಾಳ್ವೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸಮಾನತೆಯಿಂದ ಸಮಾಜದಿಂದ ಜಾತೀಯತೆ ಹೋಗಿ ಅಸ್ಪೃಶ್ಯತೆ ಹೋಗಿ ಮನುಷ್ಯರಂತೆ ಕಾಣತಕ್ಕಂಥ ಒಂದು ದೊಡ್ಡ ಸಮಾಜ ನಿರ್ಮಾಣವಾಗಿದೆ. ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿದಿದೆ. ಯಾವ ವಿದೇಶದಿಂದ ಆಹಾರಧಾನ್ಯ ತಿಂತಕ್ಕಂಥ ಈ ದೇಶ, ಅನಕ್ಷರಸ್ಥಿರ್ತಕ್ಕಂಥ ದೇಶ, ಸಮಾನತೆ ಇಲ್ಲದೆ ಇರ್ತಕ್ಕಂಥ ದೇಶ, ಸಮಾಜ ಇಲ್ಲದೆ ಇರ್ತಕ್ಕಂಥ ದೇಶ, ಇಂಥ ಒಂದು ದೇಶ ಸುಭದ್ರವಾಗಿ ಇಡೀ ವಿಶ್ವಕ್ಕೆ ದಾರಿದೀಪ ಆಗ್ತಕ್ಕಂಥದ್ದು, ಇಡೀ ವಿಶ್ವಕ್ಕೆ ಆಹಾರಧಾನ್ಯ ಕೊಡ್ತಕ್ಕಂಥದ್ದು, ಇಡೀ ವಿಶ್ವಕ್ಕೆ ಏನಪ್ಪ ಅಂದ್ರೆ ಜ್ಞಾನದ ಜ್ಯೋತಿಯನ್ನು ಬೆಳತಕ್ಕಂಥ ರೀತಿಯಲ್ಲಿ ಇಲ್ಲಿ ತಯಾರಾಗಿರ್ತಕ್ಕಂಥ ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಎಲ್ಲ ಕಡೆ ಏನಪ್ಪ ಅಂದ್ರೆ ಹೋಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈ ಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಒಂದು ಸಂವಿಧಾನದಲ್ಲಿ ಅಡಕು ಇರೋದ್ರಿಂದಲೇ ಇವತ್ತು 371 ಕಲಂ ತಿದ್ದುಪಡಿ ಜಾರಿಗೆ ಬಂದು ಅದನ್ನು ನಮ್ಮೆಲ್ಲರನ್ನ ಎಲ್ಲರಿಗೂ ಜೈ ಭೀಮ್. 135ನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ನಮ್ಮ KHB ಕಾಲನಿ ಹಳೆ ಜೋರ್ಗಿ ರಸ್ತೆ 3-5-7 ಗಂಟೆಗೆ ನಮ್ಮ ಹೌಸಿಂಗ್ ಬೋರ್ಡ್ ಕಾಲನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ನಾವು ಆಚರಿಸ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಅಲ್ಲಂಪುರ ಪಾಟೀಲ್ ಸಾಹೇಬರು ಹಾಗೂ ಕಾಂಗ್ರೆಸ್ ಮುಖಂಡರಾದ ನೀಲಕಂಠ ಮುಲ್ಗೆ ಅಣ್ಣವರು ಮತ್ತು ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಅವರು ಮತ್ತು ಸುಮಾರು ನಾಯಕರು ಕಾಂಗ್ರೆಸ್ ಮುಖಂಡರು ಹಾಗೆ ಸುಮಾರು ಬಂದಿದ್ದರು. ಹಾಗೂ ಈ ಜಯಂತಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀಧರ ಸಾರೋಡಣ್ಣವರು, ನಮ್ಮ ಧನ್ಯಣ್ಣವರು, ರಜನಿಕಾಂತ್ ಬಂಟಿ ಅವರು ಮತ್ತು ಪ್ರಕಾಶ್ ಅವರು, ಪ್ರಣಯ, ನಮ್ಮ ಅಭಿಷೇಕ್ ಅವರು ಮತ್ತು ಎಲ್ಲ ಇಲ್ಲಿ ಸಮಸ್ತ ನಮ್ಮ ಜಯಂತಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಮ್ದು ಜಯಂತಿಯನ್ನು ಈ ವಿಜೃಂಭಣೆಯಿಂದ ಪ್ರಕಾಶ್ ಅವರು ಎಲ್ಲರೂ ಈ ನಮ್ಮ ಜಯಂತಿ ತುಂಬಾ ಸಕ್ಸಸ್ ಮಾಡಿ ಜಯಂತಿ ಉತ್ಸವ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಎಲ್ಲರಿಗೂ ಇನ್ನೊಂದ್ಸರಿ ಜೈ ಭೀಮ್. ಬಾಬಾ ಸಾಹೇಬ್ ಹಾಕುತ್ತ ದಾರಿ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂತ ಹೇಳ್ತೀವಿ. ಜೈ ಭೀಮ್, ಜೈ ಕರ್ನಾಟಕ. ನಮ್ಮ ಹೆಸರು ವಿಜಯ್ ಕುಮಾರ್ ಕಟ್ಟಿಮನಿ. ಎಲ್ಲರಿಗೂ ಜೈ ಭೀಮ್. ಇಂದು
ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ KHB ಬಡಾವಣೆಯ ಎಲ್ಲ ಸಮಸ್ತ ಜನರಿಗೆ ಶುಭ ಕೋರುತ್ತಾ ಇಂದು ನಮ್ಮ ಶಾಸಕರಾದ ದಕ್ಷಿಣ ಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ಮಾಜಿ ಶಾಸಕರಾದ ರೇವೂರಗೌಡರು ಕೂಡ ಈ ಸಂದರ್ಭದಲ್ಲಿ ಬಂದು ನಮ್ಮನ್ನು ನೀಲಕಂಠ ಮುಲ್ಗೆ ಅವರು ಕೂಡ ಬಂದಿದ್ರು. ಅದೇ ರೀತಿ ಈ ನಮ್ಮ ಕಲಬುರಗಿ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿರುವ ಅಶೋಕ್ ಹಾಗೂ ಮಲ್ಲಿಕಾರ್ಜುನ್ ಎಲ್ಲಾ ನಮ್ಮ ಸಮಸ್ತ ಜನರು ಬಂದು ಈ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆಗೆ ಅವರು ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಸಕ್ಸೆಸ್ ಅನ್ನು ನಮ್ಮ ಬಡಾವಣೆಯ ಹಾಗೂ ಸಮಸ್ತ ನಮ್ಮ ಜನರಿಗೆ ಪ್ರೋತ್ಸಾಹ ನೀಡಿ ಅವರು ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ದಾರಿಯನ್ನು ಆ ದಾರಿಗೆ ನೀವು ಪ್ರತಿಯೊಬ್ಬರು ಆ ದಾರಿಗೆ ಹೋಗಿ ಅದರಂತೆ ತಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಇದಕ್ಕೆ ನಿಯಮಗಳಿಗೆ ಹಾಗೂ ಅವರ ಕೊಟ್ಟಂತ ದಾರಿಗೆ ನಮಗೆ ಎಲ್ಲರನ್ನು ಹೋಗಲು ನಮ್ಮನ್ನು ನಿರ್ಮಿಸಲಾಗಿದೆ ಅಂತೇಳಿ ನಾನು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿ ನಡೆಸಿಕೊಟ್ಟಂತ ದಾರಿಯ ಮೇಲೆ ಮಾರ್ಗದರ್ಶನ ಹಾಗೂ ಅವರ ದಾರಿಯ ಮೇಲೆ ಅವರ ಕೊಟ್ಟಂತಹ ನಮ್ಮ ಸಂವಿಧಾನದ ಆಶಯದ ಮೇರೆಗೆ ನಾವೆಲ್ಲರೂ ನಡೆದುಕೊಂಡು ಹೋಗುತ್ತೇವೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ನಮ್ಮ ಸಮಸ್ತ ಜನರಿಗೆ ಹೇಳಲು ಇಚ್ಛಿಸುತ್ತೇನೆ. ನಮಸ್ಕಾರ. ಇಂದು ದಿನಾಂಕ 3/5/2026 ನಾವು ನಮ್ಮ ಕಾಲನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಒಂದು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತುಂಬಾನೇ ನಮ್ಗೆ ಒಂದು ಆಸಕ್ತಿ, ಒಂದು ಖುಷಿಯನ್ನ ಮೂಡಿದೆ. ನಮ್ಮ ಎಲ್ಲ ಸೀನಿಯರ್ ಸಪೋರ್ಟರ್ಸ್, ಆಮೇಲೆ ಎಲ್ಲ ನಮ್ಮ ಎಲ್ಲ ಹಿರಿಯ ಮುಖಂಡರು, ಆತ್ಮೀಯರು, ನನ್ನ ಹಿರಿಯ ಮತ್ತು ಕಿರಿಯ ಸಹೋದರರು ಸಹಕಾರ ನಿಂತ ಈ ಜಯಂತಿಯನ್ನು ಬಹಳ ಸಕ್ಸಸ್ ಆಗಲು ಕಾರಣ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಹಾಕಿದ ಮಾರ್ಗದರ್ಶನ ಮೇಲೆ ನಾವು ಅದೇ ದಾರಿಯ ಮೇಲೆ ನಡಿತೀವಿ. ಮುಂದ್ ಬರಂತಕ್ಕ ದಿನದಲ್ಲಿ ನಮ್ಮ ಬರ ಪೀಳಿಗೆಗಳಿಗೆ ನಾವು ಶಿಕ್ಷಣ ಮತ್ತು ಹೋರಾಟ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಎಚ್ಚರಿಕೆ ನೀಡ್ತೀವಿ. ನಮ್ಮ ಹೆಸರು ರಜನಿಕಾಂತ್ ಬಂಟಿ, KHB ಕಾಲನಿ. ಇಂದು ದಿನಾಂಕ 3/5/2026 ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲನಿಯ ಹಳೆ ಜವರಿಗೆ ರಸ್ತೆಯಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಉತ್ಸವವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿ ಬಂದಿದ್ದರು. ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಸಾರ್ವಾಡ್ ಸರ್ ಅವರು, ಮತ್ತು ಅದೇ ರೀತಿಯಾಗಿ ಸಮಿತಿಯ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಕಟ್ಟಿಮನಿಯವರು, ಮತ್ತು ಅದೇ ರೀತಿಯಾಗಿ ನಮ್ಮ ಈ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಜನಿಕಾಂತ್ ಬಂಟಿಯವರು, ಮತ್ತು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಗೌತಮ್ ಪುಟಗಿಯವರು, ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಅಭಿಷೇಕರ್ ಅವರು, ಮತ್ತು ಅದೇ ರೀತಿಯಾಗಿ ಶರಣು ದೊಡ್ಡಮನಿಯವರು ಈ ಒಂದು ಸಭೆಗೆ ಎಲ್ಲರೂ ಸಾಕ್ಷಿಯಾಗಿ ಹಾಜರಾದರು. ಮತ್ತು ಅದೇ ರೀತಿಯಾಗಿ ಪ್ರಕಾಶ್ ಪಟ್ಟೇದಾರ್ ಅವರು ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಸಮಿತಿಯ ಜಯಂತ್ಯೋತ್ಸವ ಆಚರಣೆಯನ್ನು ಮಾಡುವಲ್ಲಿ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೂ
ಮತ್ತು ಶರಣು ದೊಡ್ಡಮನಿ ಆಗಿರಲಿ ಮತ್ತು ಶಾಸ್ತ್ರಿ ಅವರಾಗಿರಲಿ, ಅದೇ ರೀತಿಯಾಗಿ ತಿಗಡಿಯವರಾಗಿರಲಿ ಮತ್ತು ಬ್ಯಾಡಿಗೆಯವರಾಗಿರಲಿ, ಎಲ್ಲರೂ ಕೂಡ ಏನದ ಅಂತಂದ್ರೆ ಈ ಒಂದು ಜಯಂತ್ಯೋತ್ಸವ ಸಮಿತಿಗೆ ಸಾಕ್ಷಿಯಾಗಿ ಒಂದು ಈ ಉತ್ಸವವನ್ನು ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಸಮಿತಿಯ ಸದಸ್ಯರಿಗೂ ಹಾಗೂ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅಲ್ಲಮ್ಮ ಪಾಟೀಲ್ ಅವರಿಗೂ ಕೂಡ ಮತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ಅವರನ್ನು ಕೂಡ ಈ ಸಭೆಗೆ ಆಗಮಿಸಿದ್ದರು. ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಭವ್ಯವಾದ ಸಮಾರಂಭಕ್ಕೆ ಯಶಸ್ವಿಯಾಗಲು ಒಂದು ಸಾಕ್ಷಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು